ಬಜೆಟ್ ಇಲ್ಲಿ ಈಗ ನೀವು ಹುಟ್ಟಿದ ಅವರು ಯಾರ ಪ್ರಾಯೋಜಿತ ಮಾತಾಡ್ತಿಲ್ಲ. ಈಗ ಮುಖ್ಯಮಂತ್ರಿ ಮಾತಾಡಿ ಒಬ್ರು ಮಾತಾಡಿ ಅರ್ಥ ಆಗಿಲ್ಲ. ಏನ್ ಹೇಳ್ಕೊಂಡು ಅರ್ಥ ಆಗಿದೆ ಅಲ್ಲಿ ಕೂಡ ನಾವು ಬಸಂತ ಕೂತ್ಕೊಂಡು ಇಲಾಖೆಯಿಂದ ಅಧ್ಯಕ್ಷರೇ ಇದರ ವೈಯಕ್ತಿಕವಾಗಿ ಅಭಿಮಾನಿ ಸಚಿವರಾದಂತ ಖರ್ಗೆ ಅವರಿಗೆ ತಾವು ಹೇಳ್ಬೇಕು ಚರ್ಚೆ ಮಾತಾಡಲಿ. ರಾಜ್ಯದ ಜನರ ಲಿಖಿತ ಪುಸ್ತಕ ಸರ್ಕಾರಕ್ಕೆ ಅವಕಾಶ ನೀವೆಲ್ಲ ಆಯ್ತು. ನಿಮಿಷ ಸರ್, ಅದನ್ನ ಯಾರು ಕೊಡ್ರಿ ಹೇಳಿ. ಯಾರು ಗೊತ್ತಿಲ್ಲ ಹಾಕ್ಸಿದ್ರ ನೀವು ನಿಮಿಷ ಸರ್. ನಿಮ್ಮ ಪ್ರಧಾನ ಒಂದೇ ನಿಮಿಷ ಮಾತಾಡೋದು ನಿಮಿಷ ಅಲ್ಲ. ನೀವು ಯಾರು ಮಾತಾಡ್ತೀನಿ ಯಾರಿಗೂ ಅರ್ಥ ಆಗಿಲ್ಲ. ಪ್ರಧಾನಿ ಆಯ್ತು ಆಕ್ಷನ್ ಏನ್ ಮಾತಾಡಿದ ಉತ್ತರ ಪ್ರಸಾದ್ ಯಾರಿಗೆ ಏನು ಮಾತಾಡ ನಿಮಗೆ ಆಕ್ಷನ್ ಏನಂತ ಗೊತ್ತಾಗುದಿಲ್ಲ. ಒಬ್ರು ಮಾತಾಡಿದ್ರೆ ಎಲ್ಲ ಯಾಕೆ ಮಾತಾಡ್ತೀರಿ? ಕೇಳಿ ನೀವು ಇಲ್ಲಿ ಅಧ್ಯಕ್ಷ ಮಾತಾಡಿ ಕೇಳಿ. ಮಂತ್ರಿ ಮಾತಾಡ್ತಾರೆ ಅಧ್ಯಕ್ಷ ಮಾತಾಡಿ. ಒಂದೇ ಒಂದು ಪ್ರಶ್ನೆ ಸಭಾಧ್ಯಕ್ಷರೇ, ಸುಳ್ಳು ಅಡ್ವರ್ಟೈಸ್ಗಳು ಕೊಡೋಕೆ ಬಿಜೆಪಿ ಫೇಮಸ್. ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಓಕೆ, ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಅಡ್ವರ್ಟೈಸ್ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಮತ್ತೆ ಮಾತಾಡ್ತೀವಿ. ಒಬ್ರು ಮಾತಾಡಿ ಸುಮ್ಮನೆ ಆಕ್ಷನ್ ಕಾಣುವಲ್ಲ. ಯಾರೇನು ಅರ್ಥ ಆಗುದಿಲ್ಲ, ಅವರಿಗೂ ಅರ್ಥ ಆಗುದಿಲ್ಲ. ಮೊನ್ನೆ ಸ್ವಲ್ಪ ನೀವು ಹೇಳ್ತಾನೆ ಸ್ವಲ್ಪ ಕಲೆಕ್ಷನ್ ಆಗಬೇಕು, ಅರ್ಥ ಆಗ್ಬೇಕಲ್ಲ. ನಾಯಿ ಮರಿಗೆ ಹಾಲು ಕುಡಿಸಿದ್ರು, ಇದು ಎಂತದ್ದು ಸಿಂಹದ ಮರಿಗೆ ಹಾಲು ಕುಡಿಸಿದ್ರು ಅಂತ ಹೇಳಿ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ ಇಡೀ ದೇಶದ ಜನಗಳಿಗೆ ಉಚಿತವಾಗಿ 10 ಕೋಟಿ 5 ಕೋಟಿ ಅಂತ ಹೇಳ್ಬಿಟ್ಟು 15 ಲಕ್ಷ 15,000 ಎಂತದ್ದು ಇರ್ತಲ್ಲ 15 ಲಕ್ಷ ಅದು ಸಾವಿರಾರು ಅಡ್ವರ್ಟೈಸ್ ಕೊಟ್ಟವ್ರು ಅವ್ರ ಸಭಾಧ್ಯಕ್ಷರೇ. ನಿಜ ಹೇಳಕ್ಕೂ ನಮ್ಗೆ ಅವರು ನಮ್ಮ ಅಧಿಕಾರ ನಮ್ಮ ಮಡ್ಕೊ ಕೊಡ್ಸಿದ್ರೆ ನಾವು ಇವ್ರನ್ನ ಕೇಳಿ ನಾವು ಅಡ್ವರ್ಟೈಸ್ ಮಾಡ್ಬೇಕು. ನಾವು ನಾವೇನು ಈ ಸುರೇಶ್ ಮಾಡಿಲ್ಲ, ಅಶೋಕಣ್ಣ ನಾವು ಮಾತಾಡ್ತಾರೆ. ನೀವು ಯಾಕೆ ಒಂದ್ ನಿಮಿಷ ನೀನ್ ಹೇಳ್ತೇನೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಅಡ್ವರ್ಟೈಸ್ಮೆಂಟ್ ಅನ್ನೋ ವಿಚಾರದ ಬಗ್ಗೆ ಸರ್ಕಾರದಿಂದ ಕೊಟ್ಟಿಲ್ಲ. ನಾವು ರಾಜ್ಯದಲ್ಲಿ ಯಾರೋ ಈಗ ಬಹಳಷ್ಟು ಜನ ಹೇಳಿದ್ರು ನಮ್ ಬರ್ತ್ಡೇ ಮಾಡ್ತೀರಿ, ಇನ್ನು ಮುಂದೆ ಹೋಗಿ ಯಾರೋ ಬೆಕ್ಕಗೆ ಹಾಲು ಕೂರಿಸ್ತು, ಅದು ಸಪರೇಟ್. ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ. ನಿಮ್ ಬರ್ತ್ಡೇನ ಮಾಡ್ಕೊಳ್ಳಿ, ನೀವು ತಿಥಿನ ಮಾಡ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಕೊಟ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಸದನದಲ್ಲಿ ಮಾತಾಡಿರೋದನ್ನ ನೀವು ಹೇಳಿ, ಇದ್ರ ಬಗ್ಗೆ ಸದನದಲ್ಲಿ ಮಾತಾಡಿರೋದನ್ನ ನಿಮ್ಮ ಅನುಮತಿ ಇಲ್ಲದೆ ಮಾಧ್ಯಮಕ್ಕೆ ಹೋಗಂಗಿಲ್ಲ. ಅಭಿಮಾನಿಗಳು ಕೂಡ ಮಾತಾಡಿ ಮುಗಿಸಿ. ನಾನು ಇದ್ರ ಬಗ್ಗೆ
ಅಡ್ವರ್ಟೈಸ್ ಬಂದ್ 6ನೇ ದಿನನೇ ನಿಮ್ ಚೇಂಬರ್ ಅಲ್ಲಿ ಬಂದು ನಾನು ಮಾತಾಡಿದ್ದೀನಿ. ನಾನೇನು ಕಂಪ್ಲೇಂಟ್ ಕೊಡ್ಲಿಲ್ಲ, ನಿಮ್ಗೆ ಗಮನ ತಂದಿದ್ದೀನಿ. ನೋಡಿ ಅಧ್ಯಕ್ಷರೇ, ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ, ಏನೇ ಸದನದಲ್ಲಿ ನಡೆದ್ರು ಕೂಡ ಈ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು. ಯಾಕಂದ್ರೆ ಅದರಲ್ಲಿ ಹೇಳಿರೋದ್ನೆಲ್ಲ ನೀವು ಒಪ್ಕೊಂಡಂಗೆ. ಈಗ ನಾನೇನ್ ಮಾತಾಡಿದ್ದೀನಿ, ನಾನೇನೋ ಹೇಳ್ಬಿಟ್ಟೆ ಅಂತ ಇಟ್ಕೊಳ್ಳಿ, ನಿಮ್ ಬಗ್ಗೆನೇ ಮಾತಾಡಿದೆ, ಇಲ್ಲ ನಮ್ಮ ಪರಮೇಶ್ವರ್ ಬಗ್ಗೆನೇ ಮಾತಾಡಿದೆ, ಕೆಟ್ಟದಾಗ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಅದು ಪಬ್ಲಿಕ್ ಹೋಗ್ಬಾರ್ದು. ನೀವು ಅದನ್ನ ಸ್ಕ್ರೂಟ್ನಿ ಮಾಡೋರು ಥ್ರೂ ನಂದಿರ್ಬೋದು ಅವ್ರದ್ದಿರ್ಬೋದು, ನಿಮಗ್ ಹೋಗ್ತೈತೆ. ಅಲ್ಟಿಮೇಟ್ ಆಗಿ ಅವ್ರಿಗೆ ಏನೇ ಹೋಗ್ಬೇಕಾದ್ರೂ ನೀವು ಯು ಆರ್ ದ ರೆಸ್ಪಾನ್ಸಿಬಿಲಿಟಿ. ಯಾವ್ದು ಹೋಗ್ಬೇಕು ಯಾವ್ದಾರ್ದು ಅಂತ ತೀರ್ಮಾನ ಮಾಡೋ ಸಂವಿಧಾನದ ಹಕ್ಕು ನಿಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ನಾವು. ಅವರು ಹಾಗೆ ಇಲ್ಲಿ ಮಾತಾಡಿರೋದನ್ನ ಆಚೆ ಭಾಷಣ ಮಾಡ್ಲಿ ಅವರು. ಈಗ ಸೋನಿಯಾ ಗಾಂಧಿ ಅವರು ಬಂದ್ರು, ರಾಹುಲ್ ಗಾಂಧಿ ಅವರು ಬಂದ್ರು, ಅವ್ರ ಮುಂದೆ ಭಾಷಣ ಮಾಡಿದ್ರು, ಹಾಕೊಳ್ಳಿ ಪ್ರಯೋಜನ, ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ಸದನದಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾತ್ರ ಅಡ್ವರ್ಟೈಸ್ ಮಾಡುವಂತ ಹೀನಾಯ ಸ್ಥಿತಿಗೆ ಬಂದ್ರೆ ಕಾನೂನು ಇಲ್ಲೀಗಲ್. ಅದು ಇಲ್ಲೀಗಲ್. ನಾನು ಭಾಷಣ ಮಾಡಿದ್ದೀನಿ, ನಾಳೆ ಅಡ್ವರ್ಟೈಸ್ಮೆಂಟ್ ಹಾಕ್ಲ ಹೇಳಿ, ನೀವು ಕೊಟ್ಬಿಡಿ ಪರ್ಮಿಷನ್. ಮಾತಾಡ್ಬೇಡ, ಗಿವ್ ಮಿ ಪರ್ಮಿಷನ್. ತಾಳಪ್ಪ ಒಂದು ನಿಮಿಷ, ನಾನು ಮುಂದೆ ನಾವು ಅನುಮತಿಯನ್ನ ಕೊಡಬೇಕು. ನಾನು ಇನ್ನು ಮುಂದೆ ಇನ್ನೇನೇನ್ ಮಾತಾಡ್ತೀನಿ ಅದನ್ನ ಅಂತ ಹಾಕ್ತೀನಿ. ನಾನು ಕೊಡ್ತೀರಾ ನೀವು? ಸುಮ್ಮನೆ ಮಾತಾಡ್ಲಿ, ಈಗ ಕೊಡ್ತೀರಾ? ಅಲ್ಲಿ ಅಭಿಪ್ರಾಯ ಅಂತ ಹೇಳಿದ್ದಾರೆ ವಿರೋಧ ಪಕ್ಷ ಹೇಳಿದ್ದಾರೆ. ಅಡಿನಲ್ಲಿ ಇದು ಇಲ್ಲಿಗಲ್ ಅಂತ ಒಂದು ಹೇಳ್ಬೇಕು. ಇಲ್ಲ, ಎರಡನೇದು ನಾನು ಇಲ್ಲಿ ಏನ್ ಮಾತಾಡ್ತೀನಿ ರೆಕಾರ್ಡಿಂಗ್ ಹೋದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಇಟ್ಸ್ ಪಬ್ಲಿಕ್ ಡೊಮೇನ್. ಹೌ ಇಸ್ ಇಟ್ ಇಲ್ಲಿಗಲ್? ಆಮೇಲೆ ಸರ್ ಡಾಕ್ಟರ್ ಸುಧಾಕರ್ ಅವರು 4 ಪುಟ ಟೈಮ್ ಅನ್ನು ಹಾಳು ಮಾಡ್ತೇವೆ. ಹೇಳಿ ಕೇಳಿ, ನಾನೊಂದು ಕೆಲಸಕ್ಕೆ ಸುಧಾಕರ್ ಆಯ್ತು. ಈಗ ಸ್ಟೂಡೆಂಟ್ ಒಂದು ಸೆಕೆಂಡ್, ಇಲ್ಲ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಇಲ್ಲಿಗೆ ಆಯ್ತು. ಈಗ ಒಂದ್ ಸೆಕೆಂಡ್ ಶಾಲಿಂಗೌಡ್ರೆ ನೋಡಿ, ರಾಜ್ಯಪಾಲರ ಭಾಷಣದ ವಂದನೆಗೆ ಸಂಬಂಧ ಒಂದು ನಿಮಿಷ ಸುರೇಶ್ ಶಾಲಿಂಗೌಡ್ರೆ, ರಾಜ್ಯಪಾಲರ ಭಾಷೆ ವಂದನೆಗೆ ಸಂಬಂಧಪಟ್ಟ ಮಾತಾಡ್ತಾ ಇದ್ದೀರಿ. ನಾವು ಆಡಳಿತ ಪಕ್ಷ, ತಾವು ಆಡಳಿತ ಶಿವಲಿಂಗೌಡ್ರೆ ಒಂದ್ಸ ಕೂತ್ಕೊಳ್ಳಿ ಹರೇಶ್, ಕೂತ್ಕೊಳ್ಳಿ ಒಂದ್ ಸೆಕೆಂಡ್. ಈಗ ಪ್ರತಿಪಕ್ಷವರು ಮಾತಾಡುವಾಗ ಆಡಳಿತ ಪಕ್ಷದ ತಾವು ಮೈಂಡ್ ಸೆಟ್ ಮಾಡಿಕೊಳ್ಬೇಕು. ನೀವೇನೇ ಉತ್ತಮವಾದ ಕೆಲಸ ಮಾಡಿದ್ರು ಕೂಡ ನಿಮ್ಮನ್ನು ಮೆಚ್ಚಲಿಕ್ಕೆ ಅವರು ಬರುವುದಿಲ್ಲ, ಅದು ಹೋಗುವುದಿಲ್ಲ. ತಗೊಳ್ಳಿಕ್ಕೆ ಇವತ್ತು ಅಲ್ಲಿ ಬಂದು ಕೂತ್ಕೊಂಡಿರುವುದು ಅದಕ್ಕೆ ಆ ವಿಷಯ ಸಂಬಂಧಪಟ್ಟಾಗೆ. ಸೊ ವಿಚಾರ ಒಂದು ಸಂದರ್ಭದಲ್ಲಿ ನಮ್ಗೇನಾಗಿದೆ, ಇನ್ನು ಇವರು ಮಾತಾಡ್ಲಿಕ್ಕಿದೆ, ಈ ಕಡೆ ಮಾತಾಡ್ಲಿಕ್ಕಿದೆ, ಅಲ್ಲಿ ಕೂಡ ಮಾತಾಡ್ಲಿಕ್ಕಿದೆ, ಇನ್ನು ಬಿಲ್ ಪಾಸ್ ಆಗ್ಲಿಕ್ಕಿದೆ. ಅಂತಿಮವಾಗಿ ನಮಗೆ ಇಲ್ಲ ಟೈಮ್ ಲಿಮಿಟ್ ಅಲ್ಲಿ ಏನಾದ್ರು ಹೋಗೋದಿದ್ದಲ್ಲಿ ನಮ್ಮ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ಆದಷ್ಟು ಬೇಗ ಮಾತಾಡಿನೆಲ್ಲ ಮಾತಾಡಿ ಮುಗಿಸ್ಲಿ. ಅವರು ಮಾತಾಡಿ ಮುಗಿಸಿದ ನಂತರ ನಿಮ್ಮವರು ಮಾತಾಡುವಾಗ ಅವ್ರಿಗೆ ಏನ್ ಮಾತಾಡಿದ್ರೆ ಕರೆಕ್ಟ್ ಆಗಿ ಕೌಂಟರ್ ಕೊಡಿ. ಆಗೇನಾಗ ಎಲ್ಲರಿಗೂ ಸರ್ಕಾರ ಕೇಳ್ತದೆ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕಡೆ 4 ಜನ ಮಾತಾಡ್ತೀರಿ, ನೀವು ಇಲ್ಲಿಂದ 5 ಜನದ್ದು ಮಾತಾಡ್ತೀರಿ, ಯಾರು ಏನೇನು ಮಾತು, ಬರೇ ಕೈ ಕಾಲಲ್ಲಿ ಆಕ್ಷನ್ ಒಂದು ಕಾಣುದಲ್ಲದೆ ಬೇರೆ ಏನು ಗೊತ್ತಾಗ ಮತ್ತೆ ನಿಮ್ಗೆ ಸಮಾಧಾನ. ನಾನು ಎದ್ದು ಮಾತಾಡಿದೆ ಅಂತೇಳಿ ಮಾತನಾಡಿ ಯಾರು ಪೇಪರ್ ಬರೆದೂ ಇಲ್ಲ, ಯಾರು ನೋಡಿದೂ ಇಲ್ಲ, ಯಾರಿಗೇನು ಮಾತಾಡ ಗೊತ್ತೂ ಇಲ್ಲ, ನಿನ್ನೇನು ಮಾತಾಡಿದ್ರೆ ನಿಮ್ಗೆ ಇವತ್ತು ನೆನಪೂ ಇಲ್ಲ. ಮತ್ತೆ ಏನು ಪ್ರಯೋಜನ? ಅವರೊಂದು ಮಾತಾಡಿ ಆಗ್ಲಿ, ನೀವು ಪಾಯಿಂಟ್ ನೋಟ್ ಮಾಡಿ, ನೆಕ್ಸ್ಟ್ ಯಾರು ಮಾತಾಡಿದ್ರು ಈ ಕಡೆಯಿಂದ ಅದು ಕರೆಕ್ಟ್ ಆಗಿ ಉತ್ತರ ಕೊಡದ ಕೆಲಸ ತಾವು ಮಾಡಿ, ಆಗ ಎಲ್ಲರಿಗೂ ಒಂದು ಪ್ರಯೋಜನ ಆಗ್ತದೆ. ಆದಷ್ಟು ಬೇಗನೆ ನಿಮ್ಮ ಮಾತನ್ನು ಮುಗಿಸಿ ಅಂತ ಹೇಳಲಿಕ್ಕೆ ಮಾತಾಡಿ ಮತ್ತೆ ಚರ್ಚೆ ಬೇಡ. ಹರೀಶ್ ಮತ್ತೆ ಚರ್ಚೆ ಪ್ರಾಬ್ಲಮ್ ಅಲ್ಲ ಬೇಡ. ಅಲ್ಲ ಒಂದು ನಿಮಿಷ, ಒಂದೇ ನಿಮಿಷ ನೋಡಿ. ಸನ್ಮಾನ್ಯ ಸಭಾಧ್ಯಕ್ಷ, ಸಬ್ಜೆಕ್ಟ್ ಇದೊಂದು ಒಳ್ಳೆಯ ವಿಷಯ ನೋಡಿ, ಮತ್ತೆ ಒಳ್ಳೆಯ ವಿಷಯ ಚರ್ಚೆ ಆಗಿದೆ. ಈ ರಾಜ್ಯದ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಅವರು ಸಮರ್ಥಿಸಿದ್ರು. ಪ್ರಕಾರ ನಿಮ್ಮ ದೃಷ್ಟಿಯಿಂದ ನೀವೊಂದು ರೂಲಿಂಗ್ ಕೊಡಿ.
ಮಾತಾಡ್ತೀನಿ. ನಿಮ್ಮ ಪೀಠದಿಂದ ಮಾನ್ಯ ಅಧ್ಯಕ್ಷರೇ, ನಾನು ಜಾಹೀರಾತು ಕೊಟ್ಟಿದ್ದನ್ನ ತಪ್ಪು ಅಂತ ಹೇಳಲೇ ಇಲ್ಲ. ಆಯ್ತು, ಮುಂದಕ್ಕೆ ಹೋಗಕ್ಕಾಗಲ್ಲ, ಮುಗಿಸ್ತೀನಿ. ಯಾಕೆಂದ್ರೆ ಸದನದ ಒಳಗೆ ಮುಖ್ಯಮಂತ್ರಿಗಳು ಮಾತು ಜಾಹೀರಾತು ರೂಪದಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿಲ್ಲ, ವಾರ್ತಾ ಇಲಾಖೆಯಿಂದ ಕೊಟ್ಟಿಲ್ಲ. ಅದೇನಪ್ಪ ಕೊಡಿ. ನೀವು ಹಾಗಾದ್ರೆ ಇದನ್ನ ಈ ಸರ್ಕಾರವನ್ನ ಗ್ಯಾರಂಟಿ ಸರ್ಕಾರ ಸರ್ಕಾರ ಅಂತ ಮಾಡ್ಕೊಳ್ಳಿ.